ಹಾಯ್ ಫ್ರೆಂಡ್, ಇವತ್ತಿನ ಇದು ನನ್ನ ಮಿನಿ ವ್ಲಾಗ್ ಆಗುತ್ತೆ. ತುಂಬಾ ದಿನ ಆಗಿತ್ತು ಈ ಥರ ಎಲ್ಲ ನಾನು ಮಾಡಿ, ಬಟ್ ಇದು ಫಸ್ಟ್ ವ್ಲಾಗ್ ನಂದು. ಮಾರ್ನಿಂಗ್ ನೋಡಿ ಕಾಫಿ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಒಂದು ಆಂಟಿ ಬರ್ತಾರೆ ಮನೆ ಕೆಲಸಕ್ಕೆ ಅಂತ. ಅವ್ರಿಗೆ ಕಾಫಿ ಅಂದರೆ ಇಷ್ಟ, ಅದಕ್ಕೆ ಅವ್ರಿಗೆ ಕಾಫಿ ಕೊಡೋಣ ಅಂತ. ಕೆಲಸ ಎಲ್ಲ ಬೆಳಗ್ಗೆನೇ ಬೇಗನೆ ಎಲ್ಲ ಕೆಲಸ ಮುಗಿದಿತ್ತು. ನಾನು ಸಹ ಈಗ ಎಲ್ಲ ವಾಕಿಂಗ್ ಪ್ರೇಯರ್ ಎಲ್ಲ ಮುಗಿಸ್ಕೊಂಡೆ. ಈಗ ಏನಾದರೂ ಅಡುಗೆ ಮಾಡೋಣ ಅಂತ ರೈಸ್ನ ವಾಶ್ ಮಾಡ್ತಿದ್ದೀನಿ. ಇದು ರಾಜಮುಡಿ ರೈಸ್ ಅಂತ, ತುಂಬಾ ಬಾಡಿಗೆ ಒಳ್ಳೆಯದಿದು. ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ಇದು ಆದಮೇಲೆ ಹಾಗೆ ಸ್ವಲ್ಪ ನಮಗೆ ಕೆಲಸ ಇದೆ ಇವತ್ತು, ಹೊರಗಡೆ ಹೋಗಬೇಕು. ಹಾಗೆ ನಮ್ಮ ರೂಬಿಗೂ ಸಹ ಊಟ ಎಲ್ಲ ರೆಡಿ ಮಾಡಿ ಹಾಕಬೇಕು. ನೋಡಿ, ರೈಸು ಈ ಥರ ನಾವು ಬೇಯಿಸ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆ ಗಂಜಿ ಎಲ್ಲ ಹೋಗುತ್ತೆ. ಹಾಗೆ ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ನೋಡಿ ನೀರಲ್ಲಿ ಫ್ಲವರ್ಸ್ ಎಲ್ಲ ಹಾಕಿದ್ದೀನಿ. ಈ ಥರ ಹಾಕಿಟ್ಟಾಗ ಹಾಲಲ್ಲಿ ತುಂಬಾ ಲುಕ್ಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ರೂಬಿ ಕುತ್ಕೊಂಡು ನೋಡ್ತಿದ್ದಾಳೆ. ನಾನೇನಾದರೂ ಚೇರ್ ಮೇಲೆ ಕುತ್ಕೊಂಡಿದ್ರೆ ಅವಳು ಸಹ ಚೇರ್ ಮೇಲೆ ಕುತ್ಕೋಬೇಕು. ನೋಡಿ ಈ ಥರ ಕೂತಿದ್ದಾಳೆ. ಈಗ ಮತ್ತೆ ಸಾಂಬಾರು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ರೈಸ್ ಜೊತೆಗೆ ಅಂಥೇಳಿ ತರಕಾರಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಎಲ್ಲ ಹಚ್ಚಿ ಮತ್ತು ಹಾಕ್ಕೊಂಡು ಕುಕ್ಕರಲ್ಲಿ ಒಂದೇ ಸತಿ ಇಟ್ಟರೆ ಬೇಗ ಆಗುತ್ತೆ. ಇದೊಂದು ವಿಸಿಲ್ ಬಂದರೆ ಸಾಕು. ಸಾಂಬಾರು ಪುಡಿ ಸಹ ಹಾಕಿ ಸ್ವಲ್ಪ ಇದು ಮಾಡಬೇಕು, ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಬೇಕು. ಎಲ್ಲ ರೆಡಿ ಆಗ್ತಿದೆ. ಬೇಗ ಬೇಗ ಮಾಡಿ ಒಂದು ಸ್ವಲ್ಪ ನಾವು ರೆಡಿಯಾಗಿ ಹೊರಗಡೆ ಹೋಗಬೇಕಾಗುತ್ತಲ್ಲ, ಅದರಿಂದ ಒಂದು ವಿಸಿಲ್ ಬಂದರೆ ಸಾಕಿದು ಸಾಂಬಾರು ರೆಡಿ. ಹಾಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಒಗ್ಗರಣೆಗೂ ಸಹ ರೆಡಿ ಮಾಡ್ತಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಏಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮಗೆ. ಪ್ರೇಯರ್ ಮುಗಿಯುತ್ತೆ ಮತ್ತು ಕೆಲಸನೂ ಬೇಗನೆ ಎಲ್ಲನೂ ಆಗುತ್ತೆ. ನಮ್ಮ ಮೈಂಡು ಸಹ ನಮಗೆ ಸ್ವಲ್ಪ ಏನಂದರೆ ಮೈಂಡ್ ಫ್ರೆಶ್ ಥರ ಇರುತ್ತೆ. ಲೇಟಾಗಿ ಎದ್ದೇಳೋದಕ್ಕಿಂತ ಸ್ವಲ್ಪ ಬೇಗ ಎದ್ದರೆ ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ಆಯಿತು. ಮತ್ತು ಸಾಂಬಾರು ಸಹ ಆಯಿತು. ಬೇಳೆ ಸ್ವಲ್ಪ ಮತ್ತು ಟೊಮೊಟೊನ ಮ್ಯಾಶ್ ಮಾಡಿ ಹಾಕ್ಕೊತಿದ್ದೀನಿ. ನೋಡಿ, ಸಾಂಬಾರಿಗೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ. ಈ ಸಾಂಬಾರು ರೆಡಿ ಆಗೋದ್ರೊಳಗಡೆ ನೀರು ಬಿಸಿಯಾಗಿದೆ, ಹೋಗಿ ಸ್ನಾನ ಮಾಡ್ಕೊಂಬಿಡೋಣ ಅಂತ ಸ್ನಾನ ಮಾಡ್ಕೊಂಬರ್ಬೇಕು. ಮತ್ತು ಅನ್ನ ಈ ಥರ ಎಲ್ಲ ಅದು ಬಗ್ಗಿಸ್ಕೋಬೇಕು. ನೋಡಿ, ಅನ್ನ ಗಂಜಿ ತೆಗೆದ್ರೆ ತುಂಬಾ ಒಳ್ಳೆಯದು. ಇವಾಗೆಲ್ಲ ಕುಕ್ಕರ್ ಬಂದಿರೋದ್ರಿಂದ ಜನ ಏನು ಮಾಡ್ತಾರೆ, ಬೇಗ ಆಗುತ್ತೆ ಅಂಥೇಳಿ ಕುಕ್ಕರಲ್ಲೇ ಎಲ್ಲ ಅನ್ನ ಸಹ ಅದರಲ್ಲೇ ಮಾಡಿಬಿಡ್ತಾರೆ. ಅದರಿಂದ ನಮ್ಮ ಬಾಡಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಅನ್ನನ ನಾವು ಯಾವತ್ತೂ ಈ ಥರ ಗಂಜಿ ಸೋಸಿ ಅನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಈ ಥರ ತೊಗೊಳೋದ್ರಿಂದ. ಆಲ್ರೆಡಿ ಆಗಿದೆ. ಇವಾಗ ನನ್ನ ರೂಮ್ ಹೋಗಬೇಕು. ನಮ್ಮ ರೂಬಿ ನೋಡಿ ನೋಡ್ತಾ ಇದ್ದಾಳೆ. ಅವಳು ಎಲ್ಲಿ ನಾನೆಲ್ಲ ಆಚೆ ಹೋಗ್ಬಿಡ್ತೀನಿ ಅಂತ ಕಾವಲು ಅವಳು ಬರೋದಕ್ಕೆ, ಜೊತೆಲಿ ಬರೋಕ್ಕೆ ರೆಡಿ ಇರ್ತಾಳೆ. ರೂಬು ಬಾ. ನೋಡಿ, ಸ್ನಾನ ಮಾಡೋಣ ಅಂತ ಬಟ್ಟೆ ಎತ್ತಿಟ್ಕೊಂಡೆ. ಈಗ ಸ್ನಾನಕ್ಕೆ ಹೋಗಬೇಕು. ಅಷ್ಟರಲ್ಲಿ ಗಿಡಕ್ಕಾಗೆ ನೀರು ಹಾಕ್ಬಿಟ್ಟು ಬಂದುಬಿಡೋಣ ಅಂತ ಗಿಡಕ್ಕೆಲ್ಲ ನೀರು ಹಾಕ್ತಿದ್ದೀನಿ. ಆಚೆ ನೋಡಿ ಗಿಡ ಎಲ್ಲ ಸ್ವಲ್ಪ ಒಣಗಿರೋ ಥರ ಆಗಿದೆ. ಅದಕ್ಕೆ ನೀರೆಲ್ಲ ಹಾಕಿ ಅದು ಮುಗೀತು ಕೆಲಸ. ಮತ್ತು ಸ್ನಾನಕ್ಕೆ ಬಂದೆ, ನೀರು ಬಿಡ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಅಷ್ಟರಲ್ಲಿ ನಮ್ಮ ರೂಬಿ ಏನು ಮಾಡ್ತಿದ್ದಾಳೆ ನೋಡಿ. ಮತ್ತು ಈಗ ನಾನು ಹಪ್ಳ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಪ್ಳ ಒಂದು 7-8 ಹಪ್ಳ ಹಾಕ್ತಿದ್ದೀನಿ. ಅನ್ನ ಮತ್ತು ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಈ ಹಪ್ಳ ಹಾಕಿದ ತಕ್ಷಣ ಊಟಕ್ಕೆ ರೆಡಿ. ಈಗ ನಮ್ಮದು ಲಂಚು ಇಲ್ಲ ಮತ್ತು ಊಟನೂ ಇಲ್ಲ, ಬ್ರಂಚ್ ಮಾಡೋಕ್ಕೆ ಅಂತಲೇ ಸ್ವಲ್ಪ ಲೇಟ್ ಆಯಿತು ಇವತ್ತು. ಅದರಿಂದ ಈಗ ರೈಸ್ ನೋಡಿ ರೆಡಿ ಆಗಿದೆ, ಸ್ನಾನನೂ ಆಯಿತು ನಂದು. ಈಗ ಸ್ವಲ್ಪ ಊಟ ಹಾಕ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬೇಳೆ ಸಾಂಬಾರು ಕಾಂಬಿನೇಷನ್ ಸೂಪರಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮಗೆ ಈ ಕಡೆ ವೆಜಿಟೇಬಲು ಸಿಗುತ್ತೆ, ಪ್ರೋಟೀನು ಸಿಗುತ್ತೆ. ಮತ್ತು ಮೊಟ್ಟೆ ಡೈಲಿ ಒಂದು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನಮ್ಮ ಬಾಡಿಗೆ. ಕೆಲವೊಂದು ಟೈಮಲ್ಲಿ ಏನು ತಲೆ ಹೊಡೆದಿದ್ದಾಗ ಈ ಥರ ಸಿಂಪಲಾಗಿ ಊಟ ಮಾಡ್ಕೊಳೋದು ನನಗೆ ತುಂಬ ಇಷ್ಟ ಆಗುತ್ತೆ.
ನೋಡಿ ಈಗ ಆಯಿತು, ನಮ್ಮ ಬ್ರಂಚ್ ಸ್ಟಾರ್ಟ್ ಆಯಿತು, ತಿಂತಿದ್ದೀನಿ, ರೆಡಿ ಆಗಿದ್ದೀನಿ. ಈಗ ಹೊರಗಡೆ ಹೋಗಬೇಕು. ಒಂದು ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನು ನೋಡೋಣ ಅಂತ ಹೋಗ್ತಾಯಿದ್ದೀವಿ. HSRಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಹೋಗ್ತಿದ್ದೀನಿ. ಹೋಗಿ ಹಾಗೆ ಎಲ್ಲ ನೋಡಿ, ಮಳೆನೂ ಶುರುವಾಗಿದೆ. ನಾವು ಹೋಗುವಂಥ ರೋಡಲ್ಲಿ ಮಳೆ ಬರ್ತಿದೆ ಲೈಟಾಗಿ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ವೆದರ್ ಅಂತೂ ಸೂಪರಾಗಿದೆ. ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಇದೆ. ನೋಡಿ, ಮೊಬೈಲ್ ಪ್ಲ್ಯಾನೆಟಿಗೆ ಬಂದ್ವಿ, ಫೋನ್ ನೋಡೋಣ ಅಂತ ಒಂದು 5-6 ಫೋನೆಲ್ಲ ನೋಡಿದ್ವಿ. ಬಟ್ ಏನು ಅಂತ ನನಗೆ ಇಷ್ಟ ಆಗಿಲ್ಲ. ಬಟ್ ಐಫೋನು ಎಂಥವ್ರಿಗೂ ಇಷ್ಟ. ಐಫೋನಲ್ಲಿ ವೀಡಿಯೋಗಳು ಮತ್ತು ಫೋಟೋಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ನಮ್ಮ ಬಜೆಟ್ಗೆ ನೋಡೋಣ ಅಂತ ಬಂದಿದ್ವಿ. ಬಟ್ ಅಡ್ಜಸ್ಟ್ ಆಗಿಲ್ಲ ನಮಗೆ. ಮತ್ತು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಕೆಲವೊಂದೆಲ್ಲ ಐಟಮ್ಸ್ ತೊಗೋಬೇಕಿತ್ತು. ಅಮ್ಮ ದೇವ್ರು ಮಾಡ್ತಿದ್ದಾರೆ ಅವರು ಹಬ್ಬಕ್ಕೆಲ್ಲ, ಅದರಿಂದ ಅದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಈಗ ಮನೆ ಕಡೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಇವತ್ತಿನ ದಿನ ನನ್ನ ದಿನ ಈ ಥರ ಇತ್ತು. ಈ ಥರ ಎಲ್ಲ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.